ಸಾಗುವಳಿ ಮಾಡದಂತಹ ಜಾಗವನ್ನ ಸಾಗುವಳಿ ಮಾಡಿ ಭೂಮಿ ಮಂಜೂರಿಗೆ ಮುಂದಾಗಿರುವಂತಹ ವ್ಯಕ್ತಿಗಳ ವಿರುದ್ಧ ಗ್ರಾಮಸ್ಥರ ತಿರುಗಿ ಬಿದ್ದಿರುವಂತಹ ಘಟನೆ ಇದು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೇಣುಕಾಪುರದಲ್ಲಿ ನಡೆದಿರುವಂತಹ ಘಟನೆ. ಸ್ಥಳೀಯರು ಕೆಲವರು ಹಲವು ವರ್ಷಗಳಿಂದ ಗೋಮಾಳದಲ್ಲಿ ಸಾಗುವಳಿಯನ್ನ ಮಾಡ್ತಾ ಇದ್ದೀವಿ ಅಂತ ತಾಲೂಕು ಆಡಳಿತಕ್ಕೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಗ್ರಾಮಸ್ಥರ ಪ್ರತಿಭಟನೆಯನ್ನ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ರೇಣುಕಾಪುರಕ್ಕೆ ಸಂಬಂಧಪಟ್ಟಿರುವಂಥ 2 ಸರ್ವೆ ನಂಬರ್ ಇದಾವೆ, 39 ಅಥವಾ ಮತ್ತೆ 43. ಈ 2 ಸರ್ವೆ ನಂಬರ್ ಕಲಿತು 120 ಎಕರೆ ಗೋಮಾಳ ರೇಣುಕಾಪುರ ಗ್ರಾಮಕ್ಕೆ ಸೇರಿರುತ್ತೆ. ಇದು ನಮ್ಮ ತಾತನ ಕಾಲದಲ್ಲಿ ಎಂದು ಉಳಿಮೆ ಮಾಡಿಲ್ಲ. ಇದು ಇವತ್ತಿಗೂ ಉಳಿಮೆ ಮಾಡೋಕ್ಕೂ ನಾವು ಗ್ರಾಮಸ್ಥರು ಯಾರು ಬಿಟ್ಕೊಡೋದಿಲ್ಲ. ಎಲ್ಲಾ ಮೇಲಾಧಿಕಾರಿಗಳಿಗೂ ಈ ಗೋಮಾಳ ಯಾರಿಗೆ ಒಂದು ಮಾಡಿಕೊಡ್ಕೂಡ್ದು ಅಂತೇಳಿ 12 ಜನ ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಸಲ್ಲಿಸಿದ್ದಾರೆ ಅಂತಂದ್ರೆ ನಾವು ಉಳಿಮೆ ಮಾಡಿದೀವಿ ಅಂತ ಸಲ್ಲಿಸಿದ್ದಾರೆ. ಇದು ನಮ್ಮ ತಾತನ ಕಾಲದಿಂದ ಯಾರು ಉಳಿಮೆನೇ ಮಾಡಿಲ್ಲ. ಕುರಿ ಮೇಕೆ ಅದರಿಂದ ಅನುಕೂಲ ಆಗಿತ್ತು. ಕುರಿ ಮೇಕೆ 10,000 ಜಾನುವಾರುಗಳು, ಅದರಿಂದ ನಮ್ಗೆ ಬೇಕೇ ಬೇಕಿದು. ಡ್ಯಾಮ್ 55 ನೀರು ಫುಲ್ ಆದಾಗ ಇಲ್ಲಿ 3 ಕಿಲೋಮೀಟರ್ ಹತ್ರ ಡ್ಯಾಮ್, ಅದು 10 ಅಡಿ ಊಣಾಗ ಸಮಯ, ಇನ್ನು 5 ಅಡಿ ಉಳಿದ್ರೆ ಊರಾಗ ಬರ್ತಾವೆ ನೀರು. ಆ ಟೈಮ್ನಾಗ ಏನನ್ನ ಜಾನುವಾರುಗಳಿಗೆ ಇಲ್ಲಿರ್ತಲ್ಲ ಬಂದು ಇಲ್ಲಿ ಸೇರ್ಬೋದು, ನಾವು ಮನೆ ಕಟ್ಕೊಂಡಿರೋ ವಾಸ ಮಾಡ್ಬೋದು ನಾವು. ಅದರಿಂದ ನಮ್ಗೆ ಯಾವ ಕಾರಣಕ್ಕೂ ಇದು ಬೇಕೇ ಬೇಕು. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೋ ಬಲ.